ಕಟ್ಟರ್ ಆಪ್ತ ನಯಾಬ್ ಸೈನಿ ಹರಿಯಾಣ ಸಿಎಂಗೆ ಪಟ್ಟ ಸಿಗುತ್ತಾ ಸೈನಿಗೆ? ಹಾಗಾದರೆ ಸಿಎಂ ಸ್ಥಾನಕ್ಕೆ ಮನೋಹರ್ ಲಾಲ್ ಖಟ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ. ಖಟ್ಟರ್ ಅವರ ಆಪ್ತ ನಯಾಬ್ ಸೈನಿ ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ? ಇವತ್ತು ಸಂಜೆ 5 ಗಂಟೆಗೆ ನಯಾಬ್ ಸೈನಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆಯಲ್ಲಿ ಒಮ್ಮತ ಮೂಡಿಲ್ಲ. ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಖಟ್ಟರ್. ಹೀಗಾಗಿ ಬೆಳಗ್ಗೆಯಿಂದಲೂ ನಡೀತಾ ಇರುವಂಥ ರಾಜಕೀಯ ಸನ್ನಿವೇಶಗಳೇನಿದ್ದಾವೆ, ಹರಿಯಾಣ ರಾಜಕೀಯ ಬಿಕ್ಕಟ್ಟು ಇದೀಗ ಅಲ್ಲಿನ ಮುಖ್ಯಮಂತ್ರಿ ರಾಜೀನಾಮೆಯೊಂದಿಗೆ ಅಂತ್ಯವಾಗಿದೆ. ಆದರೆ ಸೈನಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಅಲ್ಲಿನ ನಾಯಕರುಗಳಿಗೆ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಪಕ್ಷವನ್ನು ಮುನ್ನಡೆಸಿ ಹೋಗುವಂಥ ಜವಾಬ್ದಾರಿ ಸೈನಿ. ಹೀಗಾಗಿ ಸೈನಿಗೆ ಆ ಎಲ್ಲ ಜವಾಬ್ದಾರಿಯ ಮಧ್ಯೆ ಇದೀಗ ಮುಖ್ಯಮಂತ್ರಿ ಪಟ್ಟವನ್ನು ಕೂಡ ನೀಡಲಾಗ್ತಾ ಇದೆ. ಇವತ್ತು ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸೌಖ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೌಖ್ಯ, ಗಮನಿಸ್ತಾ ಇದ್ದೀವಿ ಹರಿಯಾಣದಲ್ಲಿ ನಡೆದಿರುವಂಥ ರಾಜಕೀಯ ಬಿಕ್ಕಟ್ಟು, ಇದೀಗ ಖಟ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ. ನೂತನವಾಗಿ ಸೈನಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಈ ಬಿಕ್ಕಟ್ಟುಗಳೆಲ್ಲವೂ ಕೂಡ, ಅಸಮಾಧಾನಗಳೆಲ್ಲವೂ ಕೂಡ ಸರಿ ಹೋಗಿದೆ ಅಂತ ಅಂದುಕೊಳ್ಬೋದಾ? ಅಥವಾ ನೂತನ ಮುಖ್ಯಮಂತ್ರಿಯ ನಂತರವೂ ಕೂಡ ಅನೇಕ ಸವಾಲುಗಳಲ್ಲಿ ಕಾಣಿಸ್ತಾ ಇದೆಯಾ? ಹೌದು ದಶರಥ್, ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಈಗ ಹರಿಯಾಣದಲ್ಲಿ ಒಂದು ಮೇಜರ್ ಆಗಿ ಡೆವಲಪ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ರೀತಿ ಜೆಜೆಪಿ ಜನನಾಯಕ ಜನತಾ ಪಕ್ಷ ಮತ್ತೆ ಬಿಜೆಪಿಯ ನಡುವೆ ಮುಸುಕಿನ ಗುದ್ದಾಟ ನಡೀತಾನೆ ಇತ್ತು. ಸೀಟು ಹಂಚಿಕೆಯ ವಿಚಾರದಲ್ಲಿ ಈಗಲೂ ಕೂಡ ಒಮ್ಮತ ಮೂಡದೇ ಇರೋದ್ರಿಂದ ಈ ಮೈತ್ರಿ ಮುರಿದು ಬಿದ್ದಿದೆ. ಹಾಗಾಗಿ ಈಗ ಮನೋಹರ್ ಲಾಲ್ ಖಟ್ಟರ್ ಏನಿದ್ದಾರೆ, ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವ ಮೂಲಕ, ಅಂದರೆ ರಾಜ್ಯಪಾಲರಾಗಿರುವಂತಹ ಬಂಡಾರು ದತ್ತಾತ್ರೇಯ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೂಡ ರವಾನೆ ಮಾಡಿದ್ದಾರೆ. ಈ ಮೂಲಕ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅದೇ ರೀತಿಯಾಗಿ ಅವರ ಕಟ್ಟಾಳು, ಅದೇ ರೀತಿಯಾಗಿ ಅವರ ಬೆಂಬಲಿಗ ಆತ್ಮೀಯ ಆಗಿರುವಂತಹ ನಯಾಬ್ ಸೈನಿ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಕಂಡುಬರ್ತಿದ್ದಾವೆ. ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇರೋದ್ರಿಂದ ಕರ್ನಾಲ್ ಅನ್ನುವಂತಹ ಕ್ಷೇತ್ರದಿಂದ, ಲೋಕಸಭಾ ಕ್ಷೇತ್ರದಿಂದ ಮನೋಹರ್ ಲಾಲ್ ಖಟ್ಟರ್ ಅವರು ಏನಿದ್ದಾರೆ ಕಣಕ್ಕಿಳಿಬಹುದು ಅನ್ನುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿನೇ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಬಹುದು ಅನ್ನುವಂಥ ಸಾಧ್ಯತೆ. ಅದೇ ರೀತಿಯಾಗಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಇಬ್ಬರ ಹೆಸರು ಕೇಳಿ ಬರ್ತಾ ಇದ್ವು. ಆದರೆ ಈಗ ಆ ಇಬ್ಬರು ಹೆಸರುಗಳು ಕೂಡ ರೇಸಿಂದ ಔಟ್ ಆಗಿದ್ದು, ಸದ್ಯಕ್ಕೆ ಈಗ ಮನೋಹರ್ ಲಾಲ್ ಖಟ್ಟರ್ ಅವರ ಆತ್ಮೀಯ ಆಗಿರುವಂತಹ ನಯಾಬ್ ಸೈನಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಇವರು ಕೂಡ OBC ಸಮುದಾಯಕ್ಕೆ ಸೇರಿದಂತಹ ನಾಯಕರು. ಇವರನ್ನ ಮುಖ್ಯಮಂತ್ರಿ ಮಾಡ್ಬೋದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ. ಹಾಗಾಗಿ ಬಿಜೆಪಿ ಮತ್ತು JJP ನಡುವೆ ಇದ್ದಂಥ ಮೈತ್ರಿ ಏನಿದೆ ಕೊನೆಗೂ ಕೂಡ ಮುರಿದು ಬಿದ್ದಿದೆ. 10 ಶಾಸಕರು ಏನಿದ್ದಾರೆ JJPಯಿಂದ ಇದ್ರು, ಅದೇ ರೀತಿಯಾಗಿ ಬಿಜೆಪಿಯಿಂದ 41 ಜನ ಇದ್ರು, ಇನ್ನು 6 ಜನ ಪಕ್ಷೇತರ ಶಾಸಕರು ಕೂಡ ಇದ್ದಾರೆ. ಅವರ ಬೆಂಬಲವನ್ನು ಕೂಡ ನಾನು ಪಡ್ಕೊಂಡು ಈ CM ಸ್ಥಾನವನ್ನು ಉಳಿಸ್ಕೊತೀನಿ ಅಂತ ಇಲ್ಲಿವರೆಗೂ ಕೂಡ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ತಮ್ಮ ಆತ್ಮೀಯ ಆಗಿರುವಂಥ ಈಗ ನಯಾಬ್ ಸೈನಿ ಏನಿದ್ದಾರೆ ಅವ್ರಿಗೂ ಕೂಡ CM ಸ್ಥಾನ ದಕ್ಕಬೇಕು ಅಂತ ಅಂದರೆ, ಸರ್ಕಾರ ರಚನೆ ಆಗಬೇಕು, ಸಂಪುಟ ರಚನೆ ಆಗಬೇಕು ಅಂದರೆ ಪಕ್ಷೇತರ ಶಾಸಕರ ಬೆಂಬಲವನ್ನು ಕೂಡ ಪಡ್ಕೊಳ್ತೀನಿ ಅಂತ ಮನೋಹರ್ ಲಾಲ್ ಅವರು ಹೇಳಿದ್ದಾರೆ. ದಶರಥ್, ಎಸ್, ಥ್ಯಾಂಕ್ ಯು ಸೌಖ್ಯ ನಿಮ್ಮೆಲ್ಲ ಮಾಹಿತಿಗೆ. ಹರಿಯಾಣ ರಾಜ್ಯದಲ್ಲಿ ಉಲ್ಬಣಿಸಿದಂಥ ರಾಜಕೀಯ ಬಿಕ್ಕಟ್ಟು ಅಲ್ಲಿನ ಮುಖ್ಯಮಂತ್ರಿ ಖಟ್ಟರ್ ರಾಜೀನಾಮೆಯೊಂದಿಗೆ ಅಂತ್ಯವಾಗಿದೆ. ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ರವಾನಿಸಿದ ನಂತರದಲ್ಲಿ ಮುಂದಿನ ಮುಖ್ಯಮಂತ್ರಿ ಹರಿಯಾಣದಿಂದ ಯಾರಾಗ್ತಾರೆ ಅನ್ನೋದಕ್ಕೆ ನಯಾಬ್ ಸೈನಿ ಪ್ರಮಾಣ ವಚನ ಇವತ್ತು ಸಂಜೆ ಸ್ವೀಕಾರ ಮಾಡ್ತಾರೆ. ಮನೋಹರ್ ಲಾಲ್ ಖಟ್ಟರ್ ಅವರ ಆಪ್ತ, ಬೆಂಬಲಿಗ, ಜೊತೆಗೆ ಯಾವಾಗಲೂ ಕೂಡ ಒಂದು ರೀತಿ ಖಟ್ಟರ್ ಆಪ್ತ ಅಂದರೆ ಹೆಸರಿಗೆ ತಕ್ಕಂತೆ ಖಟ್ಟರ್ ಆಪ್ತ ಆಗಿದ್ದರು ಅವರು. ಅವರಿಗೆ ಮುಖ್ಯಮಂತ್ರಿ ಪಟ್ಟದ ಒಲಿದು ಬಂದಿದೆ. ಆದರೆ ರಾಜಕೀಯ ಬಿಕ್ಕಟ್ಟು, ರಾಜಕೀಯ ಅನೇಕ ರೀತಿಯ ಲೆಕ್ಕಾಚಾರಗಳಿದ್ದಾವಲ್ಲ, ಅದು ಇಲ್ಲಿಗೆ ಶಮನ ಆಗೋಯ್ತು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ.